ಜನತಾದಳ ಪಕ್ಷಕ್ಕೆ ಜನತಾದಳ ಪಕ್ಷಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್ ಡಿ ದೇವೇಗೌಡರಿಗೆ, ಕುಮಾರಸ್ವಾಮಿ ಅಣ್ಣವರಿಗೆ, ನಿಖಿಲ್ ಕುಮಾರ್ ಅಣ್ಣವರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೆ, ಬಂಧುಗಳೇ, ನಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಮತ್ತು ಜನರೊಂದಿಗೆ ಜನತಾದಳದ ಕಾರ್ಯಕ್ರಮದ ಸೇನೆಯ ನಾಯಕರು, ನಮ್ಮ ಸೇನೆಯ ನಾಯಕರಂತೆ ಕರಿತೀನಿ ನಿಖಿಲ್ ಕುಮಾರಣ್ಣವರಿಗೆ, ಅವರು 58 ದಿವಸಗಳ ಕಾಲ 110 ಕ್ಷೇತ್ರಗಳನ್ನು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡೋದ್ರ ಮುಖಾಂತರ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನುವಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಆಶಯ ಆಗಿತ್ತು, ಅವರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡಬೇಕಂತ ಇವತ್ತು ಪಣ ತೊಟ್ಟು ಅವರ ಒಂದು ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಸದಸ್ಯತ್ವ ನೋಂದಣಿ ಮಾಡುವಂಥ ಕಾರ್ಯ ಜರುಗ್ತಾ ಇದೆ. ಬಂದ ವೇಳೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿರವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಮತ್ತಪ್ಪ ಸಾವು ಕನ್ಕೂರ್ ಅವರೇ, ಸಹೋದರರಾಗಿರ್ತಕ್ಕಂಥ ವೆಂಕಟಪ್ಪ ನಾಯಕಣ್ಣವರೇ, ಬಾಲರಾಜ್ ಗುತ್ತೇದವರವರೇ, ಸುಭಾಷ್ ಅವರೇ, ನಮ್ಮ ಯಾವಾಗಲೂ ನನಗೆ ಅಣ್ಣ ಅಂತನ, ನಾನು ಅತ್ತಗೆ ಅಣ್ಣ ಅಂತೀನಿ. ನಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂಥ ಶಾಸಕರು, ಏಕೈಕ ಶಾಸಕರು ಈ ಕಡೆಗೆ, ಅದು ಯಾರಪ್ಪ ಅಂತಂದ್ರೆ ಶರಣಗೌಡ ಕನ್ಕೂರ್ ಅವರೇ, ಮತ್ತು ನಮ್ಮ ಯುವ ಘಟಕದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮಣ್ಣಗೌಡ ಅವರೇ, ನನ್ನ ಸಹೋದರಿ ಆಗಿರ್ತಕ್ಕಂಥ ಡಾಕ್ಟರ್ ದಾಕ್ಷಾಯಿಣಿ ಅವರೇ, ಹಿಂಭಾಗದಲ್ಲಿ ಕುಂತಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಯಾವತ್ತು ನಮಗೆ ಆಶೀರ್ವಾದನ ನೀಡ್ತಾ ಬಂದಿರತಕ್ಕಂಥ ಮಲ್ಲನಣ್ಣ ಸಾವು ಮಡ್ಡಿರವರೇ, ವಗ್ಗಿಯವರೇ, ಶಿವಕುಮಾರ್ ಅವರೇ, ರಾಮಚಂದ್ರಪ್ಪಣ್ಣವರೇ, ಭೀಮರಾಯಣ್ಣವರೇ, ಪಿಟ್ಟಪ್ಪಣ್ಣವರೇ, ಸಾಯಿಬಣ್ಣ ಸೀರ್ನೇತಿ ಅವರೇ, ಮೈಲಾರಪ್ಪಣ್ಣವರೇ, ಶರಣಪ್ಪಣ್ಣವರೇ, ವಾಸು ವಕೀಲರೇ, ಅಂಬರೀಷ್ ಬಿಲ್ಲವ್ ಅವರೇ, ಮತ್ತು ಹಿಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರೇ, ಅಣ್ಣತಮ್ಮಂದಿರೇ, ತಾಯಿಯಂದಿರೇ, ಯುವಕ ಮಿತ್ರರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸುಮಾರು ಚುನಾವಣೆ ನಂತರ ಇದು ಮೊದಲನೇ ಸಭೆ ನಮ್ಮದು. ನಾನು ಎಲ್ಲರೂ ಮಾತನಾಡೋ ಸಂದರ್ಭದಲ್ಲಿ ಒಂದನ್ನು ನಾನು ಗುರುತಿಸ್ತಾ ಇದ್ದೆ. ಎಲ್ಲರೂ ಏನು ಹೇಳ್ತಿದ್ರಪ್ಪ ಅಂತಂದ್ರೆ, ಗುರು ಪಾಟೀಲ್ರೇ ನೀವು ಮನೆಯಲ್ಲಿದ್ದೀರಿ, ನೀವು ಹೊರಗಡೆ ಬನ್ನಿ, ನೀವು ಹೊರಗಡೆನೆ ಬಂದಿಲ್ಲ ಅಂತ. ನಾವು ಹೊರಗಡೆನೆ ಬಂದಿದ್ದಿಲ್ಲ, ನಾ ಮನೆಗೆ ಇದ್ನಂದ್ರ ಕೇವಲ ಒಂದೇ ಒಂದು ಫೋನ್ ಕರೆಗೆ ಇಷ್ಟೆಲ್ಲ ಜನ ಬರ್ತಿದ್ರ? ನಾನು ಕೇಳ್ತೀನಿ ಸರ್, ಕೇವಲ ಒಂದೇ ಒಂದು ಫೋನ್ ಕಾಲ್ ಇಡೀ ಜನ ಇವತ್ತಿಲ್ಲೆಲ್ಲ ನೆರೆದಿದ್ದೀರಿ. ನಾನು ಯಾರಿಗೂ ₹1 ಕೊಡಲಿಲ್ಲ, 1 ಲೀಟರ್ ಪೆಟ್ರೋಲ್ ಹಾಕ್ಸ್ಲಿಲ್ಲ, ಡೀಸೆಲ್ ಹಾಕ್ಸ್ಲಿಲ್ಲ. ನಾನು ಫೋನ್ ಮಾಡಿದಾಗ ಕೇಳ್ತಿದ್ರು, ಮೊದಲ ಯಾವ ಗಾಡಿ ತೊಗೊಂಬರಮ್ರಿ, ಏನು ಕ್ರಷರ್ ತರಮ್ಮ, ಏನು ಗಾಡಿ ಮಾಡ್ಕೊಂಬರಮ್ಮ. ನಾ ಫೋನ್ ಮಾಡೀನಿ, ಬರಬೇಕಂದ್ರೆ ಯಾರು ಕೂಡ ಯಾ ಗಾಡಿ ಮಾಡಮ್ಮ, ಹೆಂಗ್ ಬರಮ್ಮ ಅಂತ ಕೇಳಿಲ್ಲ, ನಾವು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತು ನಮ್ಮ ತಂದೆ ಶಿವಶಂಕರಗೌಡ ಕಾಲದಿಂದ ಸುಮಾರು 40 ವರ್ಷದ ರಾಜಕೀಯ ಜೀವನ ಈ ಶಹಾಪುರ ಮತಕ್ಷೇತ್ರ. ನಾವೆಂದೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ನಾವು ಚಿರಋಣಿ, ನಾವೆಂದೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಸ್ಥಾನ ಈ ಮನೆತನಕ್ಕೆ ಕೊಟ್ಟಿದ್ದೀರಿ. ಆದ್ರೆ ಏನಾಗ್ಯದ, ಹಿಂದೆ ನಾವು ನೋಡಿವಿ ರಾಜಕೀಯ, ಬಾಪುಗೌಡರ ರಾಜಕೀಯ ನೋಡಿವಿ, ಸಾವರ್ ಶಿವಣ್ಣ ಸಾವ್ಕಾರ ರಾಜಕೀಯ ನೋಡಿದ್ದೀವಿ,
ನಮ್ಮ ತಂದೆ ಶಿವಶಂಕರಪ್ಪ ಗೌಡರ ರಾಜಕೀಯ ನೋಡಿದ್ದೀವಿ. ನಾನು ಹೇಳ್ತಾ ಇದ್ದೆ, ಶರಣಗೌಡ ಅಣ್ಣವರೇ, ಅವ್ರ ಜೊತೆಯಲ್ಲಿ ನಂದು ಒಂದು ನಮ್ಮನೆ ಅದೇ ರಾಜಕೀಯ. ನಾ ಇನ್ನೂ ಹೊಸ ರಾಜಕೀಯ ಕಲ್ತೇ ಇಲ್ಲ, ಏನು ಮಾಡ್ಬೇಕು, ಅದೇ ನನಗೆ ಪ್ರಾಬ್ಲಮ್ ಆಗ್ಯದ. ಈ ರಾಜಕೀಯ ಒಂದ್ಸಾರಿ ಅನಿಸ್ತದ, ಹೆಂಗಪ್ಪ ಇದನ್ನು ಮಾಡಬೇಕು, ಬಿಟ್ಟು ಬಿಡಬೇಕು ಅಂತಂತ ಅನಿಸ್ತದ. ಆದ್ರೆ ಬರೇ ಒಂದು ಫೋನ್ ಕಾಲಿಗೆ ಇಷ್ಟನ ಬರ್ತಾರೆ, ಒಂದು ದುಡ್ಡು ಕೇಳ್ತಾ ಇಲ್ಲ, ಅವ್ರು ಯಾರು ದುಡ್ಡಿಗಾಗಿ ಇಲ್ಲ ಅಂತಕ್ಕಂಥ ನೋಡಿದ ಮೇಲೆ ಮತ್ತೆ ರಾಜಕೀಯಕ್ಕೆ ಬರಬೇಕು ಅಂತ ಒಂದ್ಸಾರಿ ಅನಿಸ್ತದೆ. ಬಹಳ ಸಾರ್ತಿ ವಿಚಾರ ಮಾಡ್ತಿರ್ತೀನಿ ನಾನು, ಏನಪ್ಪ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳು ಹಿಂಗಾಗ್ಬಿಟ್ಟು ಒಳ್ಳೆಯವ್ರಿಗೆ ಕಾಲ ಇದೆಯೇ ಇಲ್ವೋ ಅಂತಕ್ಕಂಥದನ್ನ. ಆದರೆ ನೀವು ಇವತ್ತು ಸತ್ಯವನ್ನು ಮಾಡಿ ತೋರಿಸ್ತಾ ಇದ್ದೀರಿ, ಒಳ್ಳೆಯವ್ರಿಗೊಂದು ಕಾಲ ಇದ್ದೇ ಇದೆ. ನೀವು ಯಾವುದಕ್ಕೂ ಅಂಜಬೇಡಿ, ನೀವು ಮನೆಯಲ್ಲಿ ಇರಬೇಡ್ರಿ, ಹೊರಗೆ ಬರ್ರಿ, ನಾವು ಇದೀವಿ ನಿಮ್ಮ ಜೊತೆಗೆ ಅಂತಕ್ಕಂಥ ಮಾತನ್ನ ನೀವು ಹೇಳ್ತಾ ಇದ್ದೀರಿ. ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ಯಾವತ್ತೂ ಕೂಡ ನಾ ಯಾವುದಕ್ಕೂ ಎದುರಿನವನಲ್ಲ, ಅಂಜದು ಓಡೋಗವನು ಅಲ್ಲ, ನಾನಲ್ಲ. ನಾನೆಲ್ಲವನ್ನು ಕೂಡ ಎದುರಿಸಿ ಇಂದ 40 ವರ್ಷದಿಂದ ನೋಡಿದ್ದೀನಿ ಇದೆಲ್ಲ ರಾಜಕೀಯ ಜೀವನ. ನಮ್ಮ ತಂದೆಯವರು ನನಗೆ ಹೇಳ್ತಿದ್ರು, ನೀನು ಬರಬೇಡ, ರಾಜಕೀಯಕ್ಕೆ ಬರಬೇಡ ನೀನು ಅಂತೀನಿ. ನಾನು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಬೇಕು, ಈ ಶಾಸಕನಾಗಬೇಕು, MLA ಆಗ್ಬೇಕಂತ ಅನ್ಕಂಡೇ ಇಲ್ಲ. ಅನಿವಾರ್ಯ ಕಾರಣ ನೀವೆಲ್ಲರೂ ಸೇರಿ ತಂದು ನಿಂದ್ರಿಸಿ ನನ್ನ ಮತ್ತೆ ಶಾಸಕನಾಗಿ ಕಳಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ಅನುವನ್ನು ಮಾಡಿಕೊಟ್ರಿ. ನಾನು ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ ನಾನು ಶಾಸಕನಾಗಬೇಕು, ನಾನು ಏನಾನು ಮುಂದೆ MLA ಆಗ್ಬೇಕು, ಮಂತ್ರಿ, ಯಾವುದು ಕನಸೇ ಕಂಡಿರಲಿಲ್ಲ. ಆದರೆ ನಿಮ್ಮೆಲ್ಲರ ಪುಣ್ಯ, ನಿಮ್ಮೆಲ್ಲರ ಆಶೀರ್ವಾದ ನಾನು ಶಾಸಕನಾದೆ. ಶಾಸಕನಾಗಿ ಕೂಡ 5 ವರ್ಷಗಳ ಕಾಲ ರಾತ್ರಿ ಹಗಲೆನ್ನದ ನಿಮ್ಮೆಲ್ಲರ ಸೇವೆಯನ್ನು ಮಾಡಿದ್ದೀನಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಬಹಳ ಜನರಿಗೆ ಇವತ್ತು ಜಾತ್ಯತೀತ ಬಗ್ಗೆ ಅನೇಕ ಚರ್ಚೆಗಳನ್ನು ಆಗ್ತಾ ಇದೆ. ತಮ್ಮೆಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ, ಎಲೆಕ್ಷನ್ ಕಮಿಷನ್ನಲ್ಲಿ ಜಾತ್ಯತೀತ ಅಂತೇಳಿ ರಿಜಿಸ್ಟರ್ ಆಗಿರೋ ಪಕ್ಷ ಅಂದರೆ ಅದು ಜಾತ್ಯತೀತ ಜನತಾದಳ ಪಕ್ಷ. ಬೇರೆ ಯಾವ ಪಕ್ಷ ಕೂಡ ಜಾತ್ಯತೀತ ಸೆಕ್ಯುಲರ್ ಅಂತೇಳಿ ರಿಜಿಸ್ಟರ್ ಆಗಲಿಲ್ಲ. ಜಾತ್ಯತೀತ ಜನತಾದಳ ಪಕ್ಷ ಜಾತ್ಯತೀತವಂತೇಳಿ ಎಲೆಕ್ಷನ್ ಕಮಿಷನ್ ನಲ್ಲಿ ಕೂಡ ರಿಜಿಸ್ಟರ್ ಆಗಿದೆ. ಅನಿವಾರ್ಯ ಕಾರಣಗಳಿಂದ ರಾಜಕೀಯ ಏನೇನೋ ಆಗ್ತದೆ, ನಿಮ್ಗೆ ಗೊತ್ತದ, ಗೊಂದಲಗಳು. ಆ ಸಂದರ್ಭದಲ್ಲಿ ಏನೇನೋ ಮಾಡಬೇಕಾಗ್ತದೆ. ಇವತ್ತು ಹೊಂದಾಣಿಕೆ ಆಗಿರ್ಬೋದು, ಆದರೆ ನಮ್ಮ ಪಕ್ಷದ ನಿಲುವು ಯಾವತ್ತೂ ಕೂಡ ಜಾತ್ಯತೀತನೇ. ಇದು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇರಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ಪಕ್ಷದ ನಂಬರ್ ಆಗಿರ್ತಕ್ಕಂಥ 9964002028 ಈ ನಂಬರ್ಗೆ ಈ ಶಾಪುರ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ತಾವೆಲ್ಲರೂ ಪ್ರಯತ್ನವನ್ನು ಮಾಡಿ ಮುಂಬರ್ತಕ್ಕ, ಇಲ್ಲಿ ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು 50,000 ಆದರೂ ನೋಂದಣಿ ಮಾಡಬೇಕು. ತಾವೆಲ್ಲರೂ ಕಾರ್ಯರೂಪಕ್ಕೆ ಬರಬೇಕು. ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಖಿಲ್ ಅಣ್ಣವರು ಬೇಗನೆ ಹೋಗ್ಬೇಕಾಗ್ಯದ. ಇವತ್ತು ನಾವು ಅವ್ರಿಗೆ ಹೇಳಿದ್ವಿ, ಅಣ್ಣ ನೀವು 2 ಗಂಟೆಗೆ ಬರಬೇಕು, ನಮ್ಮೆಲ್ಲ ಜನ ಕಾಯ್ತಾ ಇದ್ದಾರೆ ಅಂತ. ಆದ್ರೆ ಅಲ್ಲಿ ಬಗಲಾಗ ನಮ್ಮ ಅಣ್ಣ ಕುಂತಾನಲ್ಲ ಆತ ಲೇಟ್ ಮಾಡಿ ಸುಮಾರು ಇವತ್ತು ಹಿಂಗಾಗಿ ಅವರು ಲೇಟ್ ಆಗಿ ಬಂದದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇನ್ನು ಅನೇಕ ಹಿರಿಯರು ಮಾತನಾಡಬೇಕಾಗಿತ್ತು, ಆದರೆ ಸಮಯದ ಅಭಾವ. ನಿಖಿಲ್ ಅಣ್ಣವ್ರು ಅರ್ಜೆಂಟ್ ಹೈದ್ರಾಬಾದ್ಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ನಾಳೆಗೆ ಅವ್ರಿಗೆ ಒಂದು ಮೀಟಿಂಗ್ ಅದ, ಅದಕ್ಕೆ ಅವರಿಗೆ ನಾನು ಎಡೆ ಮಾಡಿಕೊಟ್ಟು ಇಷ್ಟೆಲ್ಲ ಒಂದೇ ಒಂದು ಫೋನ್ ಕಾಲ್ಗೆ ತಾವೆಲ್ಲ ಹೋಗೊಟ್ಟು ಇಲ್ಲಿಗೆ ಬಂದರಕ್ಕೆ ತಮ್ಮೆಲ್ಲರಿಗೂ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.